25 ಜೂನ್ 1975ರಿಂದ ಇಡೀ ದೇಶದಲ್ಲಿ ಯಾವುದೇ ಮೀಡಿಯಾ ಅಥವಾ ಪ್ರೆಸ್ ಯಾವುದೇ ಸುದ್ದಿ ಮಾಡೋಕ್ಕೂ ಮುಂಚೆ ಇಂದಿರಾ ಗಾಂಧಿ ಸರ್ಕಾರದ ಪರ್ಮಿಷನ್ ಕೇಳಬೇಕಿತ್ತು. ದೇಶದಲ್ಲಿ ಡೆಮಾಕ್ರಸಿ ಸತ್ತು ಡಿಕ್ಟೇಟರ್ಶಿಪ್ ಆರಂಭ ಆಗಿತ್ತು. ಇದು ಭಾರತ ಕಂಡ ಭಯಾನಕ 1975ರ ಎಮರ್ಜೆನ್ಸಿ ಕಾಲ. ಇದನ್ನ ತಿಳ್ಕೊಳ್ಳಕ್ಕೆ ನಾವು 1971ಕ್ಕೆ ಹೋಗಬೇಕು. 1971ರಲ್ಲಿ ರಾಯ್ ಬರೇಲಿಯಲ್ಲಿ ನಡೆದ ಲೋಕಸಭಾ ಎಲೆಕ್ಷನ್ ಅಲ್ಲಿ ಇಂದಿರಾ ಗಾಂಧಿ ರಾಜ್ ನರೈನ್ ವಿರುದ್ಧ ಹ್ಯೂಜ್ ಸಕ್ಸಸ್ ನ ಕಂಡಿದ್ರು. ಆದ್ರೆ ಎಲೆಕ್ಷನ್ ರಿಸಲ್ಟ್ ಬಂದ ಒಂದೇ ತಿಂಗಳಲ್ಲಿ ರಾಜ್ ನರೈನ್ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಇಂದಿರಾ ಗಾಂಧಿ ವಿರುದ್ಧ ಮಿಸ್ಯೂಸ್ ಆಫ್ ಗವರ್ಮೆಂಟ್ ಮೆಷಿನರಿ, ಫಂಡ್ಸ್ ಮತ್ತೆ ಸರ್ಕಾರಿ ಅಧಿಕಾರಿಗಳನ್ನ ಪರ್ಸನಲ್ ಆಗಿ ಎಲೆಕ್ಷನ್ ಕ್ಯಾಂಪೇನ್ಗಳಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಕೇಸ್ ಫೈಲ್ ಮಾಡ್ತಾರೆ. 4 ವರ್ಷದ ಸುದೀರ್ಘ ವಿಚಾರಣೆಯ ನಂತರ ಅಂದ್ರೆ 1975ರ ಜೂನ್ 12ರಂದು ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿ ಅವರನ್ನ ಗಿಲ್ಟಿ ಅಂತ ಡಿಕ್ಲೇರ್ ಮಾಡುತ್ತೆ, ಅಂದ್ರೆ ದೋಷಿ ಅಂತ ಘೋಷಿಸುತ್ತೆ. ಜೊತೆಗೆ 1971ರ ಲೋಕಸಭಾ ಎಲೆಕ್ಷನ್ ಇನ್ವ್ಯಾಲಿಡ್ ಆಗೋದರ ಜೊತೆಗೆ ಇವರನ್ನ 6 ವರ್ಷಗಳ ಕಾಲ ಮುಂದೆ ಬರುವ ಯಾವುದೇ ಎಲೆಕ್ಷನ್ ಅಲ್ಲಿ ಸ್ಪರ್ಧಿಸುವಂತಿಲ್ಲ ಅಂತ ಘೋಷಣೆ ಮಾಡುತ್ತೆ. ಇದೇ ತೀರ್ಪು ಎಮರ್ಜೆನ್ಸಿ ಬರೋದಕ್ಕೆ ಮೂಲ ಕಾರಣವಾಯಿತು. ಹೇಗೆ ತಿಳ್ಕೊಳ್ಳೋಣ ಬನ್ನಿ. ಹೈಕೋರ್ಟ್ನ ಈ ಒಂದು ತೀರ್ಪು ಇಂದಿರಾ ಗಾಂಧಿಯ ಪ್ರಧಾನಿ ಕುರ್ಚಿಗೆ ಬಿಕ್ಕಟ್ಟು ತಂದಿತ್ತು. ಒಂದು ಕಡೆ ಅಧಿಕಾರ ಇದ್ದು ಇಲ್ಲದಿರುವ ಸ್ಥಿತಿ ಆದ್ರೆ ಇನ್ನೊಂದು ಕಡೆಯಿಂದ ಅಂದ್ರೆ ಜನಸಾಮಾನ್ಯರಿಂದ, ಅದರಲ್ಲೂ ಅವತ್ತಿನ ದೇಶದ ಯುವಕರಿಂದ ಒಂದು ದೊಡ್ಡ ಕೂಗು ಕೇಳಿ ಬರ್ತಾ ಇತ್ತು. ಏನು ಅಂದ್ರೆ ಇಂದಿರಾ ಹಟಾವೋ, ದೇಶ್ ಬಚಾವೋ, ಕ್ವಿಟ್ ಡಿಕ್ಟೇಟರ್ಶಿಪ್, ಸೇವ್ ಡೆಮಾಕ್ರಸಿ, ಡೆಮಾಕ್ರಸಿ ಬಚಾವೋ ಅನ್ನೋ ಕೂಗು ತುಂಬಾ ಜೋರಾಗಿ ಕೇಳಿ ಬರ್ತಾ ಇತ್ತು. ಗುಜರಾತ್ ನಿಂದ ನವನಿರ್ಮಾಣ ಆಂದೋಲನ ಆರಂಭ ಆದ್ರೆ ಬಿಹಾರ್ನಲ್ಲಿ ಇನ್ನೂ ದೊಡ್ಡದಾಗಿ ಜೆಪಿ ಚಳುವಳಿ ಆರಂಭಗೊಂಡಿತ್ತು. ಇದಕ್ಕೆ ಮೂಲ ಕಾರಣ ಅವತ್ತಿನ ಅತಿರೇಕದಲ್ಲಿದ್ದ ರಾಜಕೀಯ ಭ್ರಷ್ಟಾಚಾರ, ನಿರುದ್ಯೋಗ ಜೊತೆಗೆ ಬೆಲೆ ಏರಿಕೆ. ಇವೆಲ್ಲವೂ ಒಟ್ಟಾಗಿ ಬಂದು ಇಂದಿರಾರವರ ಕುರ್ಚಿಗೆ ದೊಡ್ಡ ಕುತ್ತಾಗಿ ಎದುರಾಗಿತ್ತು. ಬಚಾವ್ ಆಗ್ಲಿಕ್ಕೆ ಇಂದಿರಾ ಗಾಂಧಿ ಜೊತೆಗಿದ್ದವರು, ಹಾಗೆ ಮುಖ್ಯವಾಗಿ ಅವರ ಮಗನಾಗಿದ್ದ ಸಂಜಯ್ ಗಾಂಧಿ ದೊಡ್ಡ ಪ್ಲಾನ್ ಒಂದರನ್ನ ರಚಿಸ್ತಾರೆ. ಅದೇ ಈ ಎಮರ್ಜೆನ್ಸಿ. ಇವರ ಈ ಎಮರ್ಜೆನ್ಸಿಗೆ ಅವತ್ತಿನ ಈ ದೇಶದ ಪ್ರೆಸಿಡೆಂಟ್ ಆಗಿದ್ದ ಫಖರುದ್ದೀನ್ ಅಲಿ ಅಹಮದ್ ಅವರು ಕೂಡ ದೂಸರ ಮಾತನಾಡದೆ ಬೇಜವಾಬ್ದಾರಿಯಿಂದ ಸಹಿ ಹಾಕಿದ್ರು. ಅವತ್ತಿನ ಕಾಂಗ್ರೆಸ್ ಅಧಿಕಾರಿಗಳಿಗೂ ಬೇರೆ ದಾರಿ ಇರಲಿಲ್ಲ. ಯಾಕಂದ್ರೆ ಅಧಿಕಾರದಲ್ಲಿ ಇರಬೇಕು ಅಂದ್ರೆ ಅವರಿಗೆ ಇಷ್ಟ ಇದ್ರೂ ಇಲ್ಲದೆ ಇದ್ರೂ ಇಂದಿರಾರವರಿಗೆ ಸಪೋರ್ಟ್ ಮಾಡಲೇಬೇಕಿತ್ತು. ಸೊ ಇಲ್ಲಿಗೆ ನಾವು ಈ ಎಮರ್ಜೆನ್ಸಿ ಹೆಂಗ್ ಬಂತು, ಯಾಕೆ ಬಂತು ಅಂತ ತಿಳ್ಕೊಂಡ್ವಿ. ಮುಂದಿನ ವಿಡಿಯೋದಲ್ಲಿ ಎಮರ್ಜೆನ್ಸಿ ಬಂದ ಮೇಲೆ ದೇಶದ ಪರಿಸ್ಥಿತಿ ಹೆಂಗಿತ್ತು, ಇದೇ ಸಮಯನ ಉಪಯೋಗಿಸ್ಕೊಂಡು ಸಂಜಯ್ ಗಾಂಧಿ ಪಾಪ್ಯುಲೇಷನ್ ಕಂಟ್ರೋಲ್ ಅನ್ನೋ ಹೆಸರಲ್ಲಿ ಬಡ ಜನರನ್ನ ಎಳ್ಕೊಂಡು ಹೋಗಿ ಹೇಗೆ ಮಕ್ಕಳಾಗದೆ ಇರೋ ಹಾಗೆ ಸರ್ಜರಿ ಮಾಡಿ ಅಧರ್ಮದ ಕೆಲಸವನ್ನ ಮಾಡಿದ್ರು, ಹಾಗೆ ದೇಶದಲ್ಲಿ ಇನ್ನು ಏನೇನ್ ಬದಲಾವಣೆ ಬಂತು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.